ಇದರಲ್ಲಿ ಫಕ್ರು ಅಂತ ಒಂದು ಕ್ರೇಜಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಿಮಗೆ ಮಸಲ್ ಮಣಿ ಎಷ್ಟು ಕಿಕ್ ಕೊಟ್ಟಿದ್ನೋ ಫ್ರೆಂಚ್ ಬಿರಿಯಾನಿಲಿ, ಅದಕ್ಕಿಂತಲೂ ಮೀರಿದ ಇದರಲ್ಲಿ ನಾನು ಕಿಕ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಅದಕ್ಕೆ ಕದ್ರಿ ಸರ್ ಇವಾಗ ತಾನೇ ಹೇಳಿದ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಫಸ್ಟ್ ವೀಕ್ಷಕರು ನಮ್ಮ ಸಿನಿಮಾ ನೋಡಿದವರು, ತುಂಬ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆಂಕೋಲ್ ಒಂದು ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಅಷ್ಟೇ ಒಂದು ಈ ದೇವ್ರನ್ನ ನಂಬೋರಿಗೆ ಅದ್ಭುತವಾಗಿ ಕಿಕ್ ಕೊಡುತ್ತೆ. ನಾವು ಒಂದಿಷ್ಟು ಎಪಿಸೋಡು ಶೂಟ್ ಮಾಡಬೇಕಾದಾಗಲೇ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಸೀನ್ ಅಂತೂ ಇನ್ನೂ ನೆನಪಿದೆ. ಒಂದು ನೈಟು ಫಾರೆಸ್ಟು ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಆ ಊರವ್ರು ಗಲಾಟೆ ಮಾಡಿದ್ರಲ್ಲಣ್ಣ, ಆದರೆ ಸಂತೋಷರು ನೋಡೋಕ್ಕಷ್ಟು ನಾರ್ಮಲ್ ಅನಿಸುತ್ತಾರೆ, ಪವರ್ ಮಾತ್ರ ಚೆನ್ನಾಗಿ ಇಟ್ಟಿದ್ದೀರಾ. 5 ನಿಮಿಷದಲ್ಲಿ ಜಗಳ ನಿಲ್ಲಿಸ್ಬಿಟ್ಟಿದ್ರು, ಆ ಊರು ಜನ ಬಂದರೂ ಕೂಡ. ಬಟ್ ಒಳ್ಳೆ ಪವರು ಇಟ್ಟಿದ್ದೀರಣ್ಣ. ನಿಮ್ಮ ಪ್ಯಾಷನ್ಗೆ ನಿಮ್ಮ ಮೊದಲನೇ ನಿರ್ದೇಶನ ಸ್ಟಾರ್ಟ್ ಮಾಡಿದ್ದೀರಾ. ಇನ್ನೂ ಈ ಥರ 100 ಸಿನಿಮಾ ಡೈರೆಕ್ಷನ್ ಮಾಡಿ, ಹಾಗೆ ನಮ್ಮಂಥ ಹೊಸ ಕಲಾವಿದರಿಗೆ ಎಲ್ರಿಗೂ ಅವಕಾಶ ಕೊಡಿ. ಹಾಗೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯಾನರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಚೆಂಕೋಲ್ ಸದ್ಯದಲ್ಲೇ ಬರ್ತೀವಿ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಇದೆ, ಸದ್ಯದಲ್ಲೇ ಡೇಟು ಅನೌನ್ಸ್ ಮಾಡ್ತೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು ಚೆಂಕೋಲ್ ತಂಡದ ಮೇಲೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಫಸ್ಟ್ ಶುರು ಮಾಡಿದ್ದು DJ ಸಂತು ಅಂತ ಒಂದು ಸಿನಿಮಾ, ಒಂದು ರೊಮ್ಯಾಂಟಿಕ್ ಕಾಮಿಡಿ. ಈಗ DJ ತಿಲ್ಲೋಲ ನೋಡಿದಾಗ ಒಂದು ಎದ್ದು ಬಿದ್ದು ನಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಕತೆ ಬರ್ತಿತ್ತು. ಆ ಕಥೆಯಲ್ಲಿ ಫಸ್ಟು ನಾನು ಕತೆ ಹೇಳಿದ್ದು ನನ್ನ ಬ್ರದರ್ ಆಗಿರುವಂಥ ರವಿ ಅವ್ರಿಗೆ. ಅವ್ರ ಕತೆ ಕೇಳಿ ಅವರು ಒಂಥರ ನಾಟಿ ಬಾಯ್, ಕತೆ ಕೇಳಿ ಅವರು ನಗಾಡ್ತಿದ್ರು. ಸೊ ಕತೆಗೆ ಯಾಕೆ ವರ್ಕ್ ಆಗ್ತಾರೆ ಅನ್ನೋದಕ್ಕೆ ಇದಕ್ಕೆ ಈಕ್ವಲ್ ಆಗಿ ಇನ್ನೊಬ್ಬ ಕ್ಯಾರೆಕ್ಟರ್ ಬೇಕು ಆ ಇಡೀ ಸಿನಿಮಾನ ತೊಗೊಂಡೋದಕ್ಕೆ. ಸೊ ನನ್ನ ಮನಸ್ಸಲ್ಲಿ ಮಸಲ್ ಮಣಿ ನೋಡಿರೋಂಥ ಮಹಾಂತೇಶ್ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಮೊದಲನೇ ಫೋನ್ ಕಾಲ್ ಆಗಿದ್ದು ಮಹಾಂತೇಶ್ಗೆ ಫೋನ್ ಮಾಡಿ ಈ ಥರ ಒಂದು ಕತೆ ಇದೆ ಅಂದಾಗ ಭಾಯ್ ಗೊತ್ತಲ್ಲ ಮಣಿ ಎಷ್ಟೋ ಅವರು. ಸೊ ಮಣಿ ತುಂಬ ಇಷ್ಟಪಟ್ಟರು ಈ ಕಥೆನ. ಸೊ ಹಾಗಾಗಿ ನಾನೊಂದು ತಂಡ ಕಟ್ಟಿದೆ. ಈ ಸಿನಿಮಾ ನಾನು ಡೈರೆಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಮೊದಲನೇ 5 ದಿನ ಶೂಟ್ ಮಾಡಿದಾಗ ನನಗೆ ಯಾಕೋ ಮಾಡಿರೋ ರೀತಿ, ಕತೆ ಹೋಗ್ತಿರೋ ಹಿನ್ನೆಲೆ, ಅದೆಲ್ಲೋ ಒಂಥರ ಯಾವುದೋ ಒಂದು ಕಾಲಿಂಗ್ ಇದ್ದಾಗ ನಾನು ಸಿನಿಮಾ ನಿಲ್ಲಿಸ್ಬಿಟ್ಟೆ. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಜಗದೀಶ್ ಅವ್ರಿಗೆ ಫೋನ್ ಮಾಡಿದೆ. ಜಗ್ಗಿಯವರೇ, ನನಗೆ ಯಾಕೋ ಫುಟೇಜ್ ಇಷ್ಟ ಬರ್ತಾಯಿಲ್ಲ, ಏನು ಮಾಡಲಿ ಅಂತ. ಜಗ್ಗಿಯವರು ತುಂಬ ಗೌರವ, ತುಂಬ ಸೀನಿಯರ್ ಪರ್ಸನ್. ಸರ್ ನೀವು ಶೂಟಿಂಗ್ ನಿಲ್ಲಿಸ್ಬೇಡಿ, ಒಂದು 5 ದಿವಸ ಮುಗಿಸಿ ಆಮೇಲೆ ನೋಡೋಣ ಅಂತ ಜಗ್ಗಿಯವರು ಹೇಳಿದ್ರು. ಆ ಸಿನಿಮಾ ಪಾಸ್ ಮಾಡಿ ನಾನು ಫುಟೇಜ್ ನೋಡಿದೆ. ಫುಟೇಜ್ ನೋಡಿ ನನಗೆ DJ ಸಂತು ಮಾಡಲ್ಲ ಅಂತ ನಾನು ಅವತ್ತು ತೀರ್ಮಾನ ಮಾಡಿದೆ. ಆ ಸಿನಿಮಾ ನಿಂತ ಮೇಲೆ ನಾನು ಏನು ಮಾಡೋದು ಅಂತ ಮುಂದೆ ಹೋಗ್ತಾ ಲೊಕೇಶನ್ ಹುಡ್ಕೋಕ್ಕೆ ಅಂತ ನಾನು ವಯನಾಡ್ ಕಡೆ ಹೋದೆ. ಅಲ್ಲಿ ಹೀಗೆ ಸ್ವಲ್ಪ ಜನ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಯಾರು ಹೋಗ್ದಿರೋವಂಥ ಕಾಡಿಗೆ ಕರ್ಕೊಂಡು ಹೋಗ್ತೀಯಾ ಅಂದರೆ, ಕಾಡು ಹೋಗಿರಬೇಕು ಬಟ್ ವರ್ಷಗಳಾಗಿರಬೇಕು ಅಂತ. 12 ಗಂಟೆ ಅವ್ರು 4 ವೀಲ್ ಡ್ರೈವಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯಿತು. ಆ ಬೆಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯಿತು. ಸೊ ಆ 2 ಗಂಟೆ ಅಂದರೆ 3 ಗಂಟೆ 3:15 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದರೆ ನಾವು DJ ಸಂತವನ್ನ ಕತೆ ಮಾಡಿದ್ರೆ ಶುಕ್ರವಾರ ಬಂದು ಬಹುಶಃ ಶನಿವಾರನ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಗಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಸಮುದ್ರದಲ್ಲಿರುವಂಥ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಅಲ್ಲಿ ವೈಬ್ರೇಷನ್ ಶುರುವಾಯಿತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ, ಒಂದು ಕಥೆನ ನಾನು ಸೃಷ್ಟಿ ಮಾಡಿಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂಥ ಗಿರಿಧರ್ ನಮ್ಮ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್ ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವೊಂದು ಟೀಮನ್ನು ಕಟ್ಟಿ DJ ಸಂತು ಅನ್ನೋ ಕಥೆಯನ್ನು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಸ್ನ ಆಯ್ಕೆ ಮಾಡ್ಕೊಂಡ್ರಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತು ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಮೀನು ಅವರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದ್ರು ಅರುಣಾ ಬಾಲರಾಜ್ ಅವರು. ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬ ಈಸಿ ಅಂತ ಫಕ್ಕು ಅಂತ ಕರಿತೀರಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮ್ಗೆ ಒಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸಿ ಅವ್ರನ್ನ. ಮಾನಸಿ ಅವರು ತುಂಬ ಶೀಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಆ್ಯಂಡ್ ಹಾರ್ಟ್. ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಇದ್ದಾರೆ. ಅದು ಆಗಬೇಕು, ಮುಂದೆ ಹೋಗಬೇಕು ಅಂತ.
ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟ್ರು ಮಲಯಾಳಂ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧ ಮಲಯಾಳಂ ಇದ್ದಾರೆ, ಹಾಗಾಗಿ ನನಗೆ ಒಂಚೂರು ಬ್ಲೆಸ್ ಆಯಿತು. ಬಟ್ ಮಾನಸ್ವಿ ಥರ ತೋರಿಸ್ಬಾರ್ದು, ಸೀರಿಯಲಲ್ಲಿ ನೋಡಿರೋ ಥರ ಕಾಣಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗ ದಾವಣಿ ಹಾಕಿ ಅವ್ರಿಗೆ ಕೇರಳ ಅಟ್ಯಾಕ್ ಕೊಟ್ಟಾಗ ಆಕೆ ನನಗೆ ಗೊತ್ತಿಲ್ಲದೇನೆ ಮಹಿಮಾ ಆಗಿ ಶುರು ಮಾಡಿಬಿಟ್ರು. ಸೊ ಇವತ್ತು ನೋಡ್ತಿರುವಂಥ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ನಮ್ಮ ಟೀಸರಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ಲಿ ಫಾರ್. ಈ ಮಾನಸಿಕ ಕ್ಯಾರೆಕ್ಟರ್ ಆದಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚೆರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಾನು ಕತೆ ಬರೆದಿರೋದು. ಸೊ ಚೆರಕೆಲ್ನ ರಾಜ ಅಂದರೆ ಶಾಪ ಮೋಕ್ಷ ಇಲ್ದಿರುವಂಥ ಒಂದು ಕುಟುಂಬ, ಯಾರೂ ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬಕ್ಕೆ ಒಬ್ಬತ್ತು ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡೀರ್ ಇರೋಕ್ಕೆ ಒಬ್ಬರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸು ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಅವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚೆರಕೆಲ್ ತಂಬುರಾನೇನೋ ಕ್ಯಾರೆಕ್ಟರ್ನ ಹೇಗೆ ಮಾಡ್ತಾನೋ ಇಲ್ಲೋ, ಯಾಕಂದರೆ ನಂದಂಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ಟಿಗೆ ಬಂದಾಗ ನಮ್ಮ ನಂದ ಹೀಲ್ ಕಿಲ್ ಇಟ್, ಆತೆ ಕಂಪ್ಲೀಟ್ ತಂಬುರಾನಾದರು. ಸೊ ಹಾಗಾಗಿ ಮೈಸೂರು ನಂದವರೇ, ನಂದ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು, ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿ ಅನ್ನೋ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದ್ಯಾಟ್, ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ DJ ಸಂತು ಅನ್ನೋ ಕತೆ ಹೋಗ್ತಾ ಬದಲಾಗ್ತಾನೆ, ಅದೇನಾಗ್ತಾನೆ ಅನ್ನೋದು ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂಥ ದೇವಿ ಕ್ಯಾರೆಕ್ಟರ್. ಚೆರಕೆಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ಥರ ಒಂದು ರಹಸ್ಯ ತುಂಬಿರುವಂಥ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂಥ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತು ಬಾಡಿ ಲ್ಯಾಂಗ್ವೇಜನ್ನು ಕ್ಯಾರಿ ಮಾಡುವಂಥ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು. ಅದನ್ನು ಸಂಪೂರ್ಣವಾಗಿ ಮನಸಾರೆ ಹೇಳ್ತೇನೆ ತುಂಬಿರುವಂಥ ಅಕ್ಷತಾ ಬೋಪಯ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷತಾ ಬೋಪಯ್ಯ ಅವರು ಇವ್ರು ಮಾಡಿರುವಂಥ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾದ ತರಬೇಕು ಅಂತ, ಅದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಚೆರಕೆಲ್ 1943 ಇದ್ದಿರುವಂಥ ರಾಣಿಗಳು ಹೇಗಿರ್ತಾರೆ, ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂಥ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂಥ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚೆರಕೆಲ್ ಏನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಹಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ಲಾಲ್ ಮಾಡಿರುವಂಥ ಆನಂದ್ ಅಮರನ್ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬ ಕಿಲ್ಲರ್ ಆಗಿ ಬರ್ತಿದ್ರು ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ನೋಡುತ್ತಿದ್ದೆ. ಅದನ್ನು ಸಂಪೂರ್ಣವಾಗಿ ತೋರಿಸಿರುವಂಥ ವಿಜಯ್, ಇಟ್ ಡಿಡ್ ಅ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂಥ ಸಚಿನ್, ಹಿ ಈಸ್ ಅ ಮಾಡೆಲ್, he is getting into the film industry, he has got a potential. So thank you Sachin for filling that up and you did a great job. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕಲ್ಲ ಮಾತಾಡೋಕ್ಕೆ, ಆ ಬ್ರಿಡ್ಜೇ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿ ಇದ್ರೂ ಅವರು ಅಪ್ಪುಟ ಕನ್ನಡದವರು. ಸೊ ಇದು ಸಿನಿಮಾ ಆಯಿತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡೋಕ್ಕೆ ಹೋದೆ. ಅಂದರೆ ಹಲವಾರು ಚಾಲೆಂಜಸ್ ಇತ್ತು, ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ಅವರೆಷ್ಟೇ ಬ್ಯುಸಿ ಇದ್ರೂ